ಹಾಯ್ ಆಲ್. ಈಗ ಇವತ್ತು ಮೇಥಿ ಮಸಾಲ ಚಪಾತಿ ಮಾಡೋದು ನೋಡೋಣ. 1 ಬೌಲ್ ಗೋಧಿ ಹಿಟ್ಟಿಗೆ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಬಿಳಿ ಎಳ್ಳು 2 ಟೇಬಲ್ ಸ್ಪೂನ್ ಬಿಳಿ ಎಳ್ಳು, ರೋಸ್ಟ್ ಏನು ಮಾಡಿಲ್ಲ, ಹಸಿದೆ ಹಾಕಿದ್ದೀನಿ. ಈಗ ಮಸಾಲೆಗಳು ಹಾಕ್ಕೊಳ್ಳೋಣ. MTRದು ನಾನು ಧನಿಯಾ ಪೌಡರು 1 ಟೇಬಲ್ ಸ್ಪೂನ್, ಜೀರಾ ಪೌಡರ್ 1 ಟೇಬಲ್ ಸ್ಪೂನ್, ಗರಂ ಮಸಾಲ 1 ಟೇಬಲ್ ಸ್ಪೂನ್, ಚಿಲ್ಲಿ ಪೌಡರ್ 1 ಟೇಬಲ್ ಸ್ಪೂನ್ ಹಾಕಿದ್ದೀನಿ. ಈಗ ಮೆಂತ್ಯ ಸೊಪ್ಪು ಹಾಕ್ತಿದ್ದೀನಿ. ಹೆಚ್ಚಿಟ್ಕೊಂಡಿರೋ ಒಂದು ಕಪ್ ಮೆಂತ್ಯ ಸೊಪ್ಪು, ನೀವು ಸಬ್ಸಿಗೆ ಸೊಪ್ಪಾರು ಹಾಕ್ಕೋಬೋದು. ಮತ್ತು ಹಾಫ್ ಲೆಮನ್ ಜ್ಯೂಸ್ ಹಾಕ್ತಿದ್ದೀನಿ, ಅರ್ಧ ನಿಂಬೆಹಣ್ಣಿನ ರಸ ಹಿಂಡ್ತಿದ್ದೀನಿ. ಗ್ಯಾಸ್ ಆಗಲ್ಲ ಅಂತ ಅಷ್ಟೇ, ಗಂಟ್ಲಿಗೆ ಬರಲ್ಲ. ನಿಂಬೆಹಣ್ಣಿನ ಜ್ಯೂಸ್ ಹಾಕಿದ್ರೆ ಖಾರ ಆಗಲ್ಲ, ಮಕ್ಕಳು ತಿನ್ಬೋದು. ಹಾಫ್ ನಿಂಬೆಹಣ್ಣಿನ ಜ್ಯೂಸ್ ಹಾಕಿ ಸ್ಕ್ವೀಸ್ ಮಾಡಿ ಚೆನ್ನಾಗಿ ಬೀಜ ಎಲ್ಲ ತೆಗೆದು ರಸ ಮಾತ್ರ ಹಾಕ್ಕೊಂಡಿದ್ದೀನಿ. ಮತ್ತು ಹೋಮ್ ಮೇಡ್ ಪನ್ನೀರ್ದು ನೀರಿದು ವೇಸ್ಟ್ ಮಾಡಿಲ್ಲ, ಹಾಕ್ತಾಯಿದ್ದೀನಿ. ಮನೇಲೇ ಪನ್ನೀರ್ ಮಾಡ್ತೀನಿ ನಾನು. ಹೀಗೆಲ್ಲ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಚೆನ್ನಾಗಿ ಕಲಸಿ ಒಂದು 10 ನಿಮಿಷ ನೆನೆಯೋಕ್ಕೆ ಬಿಡೋಣ. ಚೆನ್ನಾಗಿ ಕಲಿಸ್ತಿದ್ದೀನಿ. ಇವಾಗ ನಾರ್ಮಲ್ ಚಪಾತಿ ಮಾಡೋದಾದರೆ ನೀವು 1-2 ಟೇಬಲ್ ಸ್ಪೂನ್ ಹಾಲು ಹಾಕಿ ಹಿಟ್ಟಿಗೆ ಉಪ್ಪು, ಚಪಾತಿ ಹಿಟ್ಟು, ಉಪ್ಪು, ಹಾಲು ಹಾಕಿ ಮಿಕ್ಸ್ ಮಾಡ್ಬೋದು. ಇಲ್ಲ 1 ಟೇಬಲ್ ಸ್ಪೂನ್ ಮೊಸರು ಹಾಕ್ಬೋದು, ತುಂಬ ಸಾಫ್ಟಾಗಿ ಬರುತ್ತೆ ಚಪಾತಿ. ಇವಾಗ ಹಿಟ್ಟು ರೆಡಿ ಇದೆ, ಕಲಸಿದ್ದೀನಿ. 10 ಮಿನಿಟ್ಸ್ ನೆಂದಿದೆ. ಇವಾಗ ಒಂದೊಂದು ಬಟ್ ತೊಗೊಂಡು ಚಪಾತಿ ಲಟ್ಸೋಣ. ಆಗಿದೆ, ಚಪಾತಿ ಲಟ್ಸಿದ್ದೀನಿ. ಬೇಯಿಸೋಣ. ಇವಾಗ ಹಾಫ್ ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಸುತ್ತಲೂ ರೊಟೇಟ್ ಮಾಡ್ತಾ ಬೇಯಿಸ್ಕೋಬೇಕು, ಇಲ್ಲಾಂದರೆ ಅಂಚು ಬೇಯೋಲ್ಲ, ಮಧ್ಯದಲ್ಲಿ ಮಾತ್ರ ಬೆಂದಿರುತ್ತೆ. ಇದು ಮೊಸರು ರೊಟ್ಟಿ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಚಟ್ನಿ ಪುಡಿ, ಮೊಸರು, ಇಲ್ಲ ಬರೀ ತುಪ್ಪ ಚಟ್ನಿ ಪುಡಿ ಹಾಕ್ಕೊಂಡು ತಿನ್ಬೋದು. ಚಪಾತಿ ಏನು ಗಟ್ಟಿ ಬರಲ್ಲ, ನಿಮಗೆ ಸಾಫ್ಟಾಗೇ ಬರುತ್ತೆ. ನಾನಿವತ್ತು ಮೆಂತ್ಯ ಸೊಪ್ಪು ಹಾಕಿದ್ದೀನಿ. ಸಬ್ಸಿಗೆ ಸೊಪ್ಪು ಹಾಕಿನೂ ನೀವು ಮಾಡ್ಕೋಬೋದು, ಪಾಲಕ್ ಸೊಪ್ಪು ಹಾಕ್ಕೋಬೋದು. ಈಗ ಒಂದು ಚಪಾತಿ ಆಗಿದೆ. ಒಂದು ಸೈಡ್ ಚಪಾತಿ ಬೆಂದ ಮೇಲೆ ಉಲ್ಟಾ ತಿರುಗಿಸಿ ಮತ್ತೆ ಎಣ್ಣೆ ಹಾಕಿ ಹಾಫ್ ಟೀ ಸ್ಪೂನ್ ಹಾಕಿ ಸವರ್ಬಿಟ್ಟು ಮತ್ತು ಇನ್ನೊಂದು ಸೈಡು ಬೆಂದಿರುತ್ತೆ, ಬಬಲ್ಸ್ ಬರುತ್ತೆ. ಆವಾಗ ನೀವು ಉಲ್ಟಾ ತಿರುಗಿಸ್ಬಿಟ್ಟು ಮತ್ತೆ ಹಾಫ್ ಸ್ಪೂನ್ ಆಯಿಲ್ ಹಾಕಿ ಹಿಂಗೆ ರೊಟೇಷನ್ ಮಾಡಿ ಚಪಾತಿ ಬೇಯಿಸಿ, ತುಂಬ ಚೆನ್ನಾಗಿ ಬರುತ್ತೆ. ಮುಂಚೆನೇ ಎಣ್ಣೆ ಹಾಕಿಬಿಟ್ರೆ ಸೀದೋಗ್ಬಿಡುತ್ತೆ. ಕೆಲವು ಸುತ್ತಲೂ ಮುಂಚೆ ಎಣ್ಣೆ ಹಾಕಿಬಿಟ್ಟು ಬಿಟ್ಬಿಡ್ತಾರೆ. ಒಂದು ಸೈಡ್ ಬೆಂದಮೇಲೆ ಎಣ್ಣೆ ಹಾಕಿದ್ರೆ ಈ ಚಪಾತಿ 2 ಸಲ ತಿರುಗಿಸ್ಬೇಕು. ಜಾಸ್ತಿ ಟೈಮ್ ತಿರುಗಿಸಿದ್ರೆ ಗಟ್ಟಿ ಬಂದುಬಿಡುತ್ತೆ ನಿಮಗೆ, ಉಲ್ಟಾ ತಿರುಗಿಸಿ ಹಾಕಿದ್ರೆ. ಬೆಂದಮೇಲೆ ಯಾವತ್ತೂ ಎಣ್ಣೆ ಹಾಕಬೇಕು, ಆವಾಗ ನಿಮಗೆ ತುಂಬ ಸಾಫ್ಟಾಗೂ ಇರುತ್ತೆ, ಬೇಗನೂ ಬೇಯುತ್ತೆ. ಒಂದು ಫಸ್ಟ್ ಟೈಮ್ ಬೆಂದಿರುತ್ತಲ್ವ, ಆಮೇಲೆ ಎಣ್ಣೆ ಹಾಕಿದ್ರೆ ಪೂರ್ತಿ ನೀಟಾಗಿ ಬೇಯುತ್ತೆ. ಈಗ ಆಗಿದೆ ನೋಡಿ. ಇನ್ನೊಂದು ಸೈಡ್ ಎಣ್ಣೆ ಹಾಕ್ತಿದ್ದೀನಿ, ಸ್ವಲ್ಪ ಬೆಂದಿದೆ. ಇವಾಗ ಎಣ್ಣೆ ಹಾಕ್ತಿದ್ದೀನಿ ನಾನು ಇನ್ನೊಂದು ಸೈಡಿಗೆ. ಇವಾಗ ನಿಮಗೆ ನೀಟಾಗಿ ಬೇಯುತ್ತೆ. ಇನ್ನೊಂದು ಸಲ ಉಲ್ಟಾ ತಿರುಗಿಸಿದ್ರೆ 2 ಸಲ ನಾನು ತಿರುಗಿಸೋ, ಜಾಸ್ತಿ ಚಪಾತಿ ತಿರುಗಿಸಲ್ಲ.
ನೀವು 2 ಡೇಸ್ ಇಟ್ಟರು ಸಾಫ್ಟಾಗೇ ಇರುತ್ತೆ. ಒಂದು ಬಾಕ್ಸಲ್ಲಿ ಹಾಕಿ ಮುಚ್ಚಿಟ್ಬಿಟ್ರೆ ಚಪಾತಿ ಏನೂ ಆಗಲ್ಲ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ಚಪಾತಿ ಬೇಯಿಸಿ, ತುಂಬ ಜೋರು ಉರಿ ಇಟ್ಕೋಬೇಡಿ, ರೋಸ್ಟ್ ಆಗೋಗುತ್ತೆ, ತುಂಬ ಗಟ್ಟಿ ಬಂದ್ಬಿಡುತ್ತೆ ಅವಾಗ. ನೀವು ಪಲ್ಯದ ಜೊತೆನೂ ಸರ್ವ್ ಮಾಡ್ಬೋದು, ಇಲ್ಲಾಂದರೆ ಚಟ್ನಿ ಪುಡಿ ತುಪ್ಪದ ಜೊತೆನೂ ಸರ್ವ್ ಮಾಡ್ಬೋದು. ಮೊಸರು ಚಟ್ನಿ ಪುಡಿ ತುಂಬ ಚೆನ್ನಾಗಿರುತ್ತೆ, ಸೊಪ್ಪು ಹಾಕಿರ್ತೀವಲ್ಲ. ಮತ್ತು ಪನ್ನೀರು ವೇಸ್ಟ್ ಮಾಡಿಲ್ಲ, ನೀರು ಮನೇಲೇ ಮಾಡಿದ ಪನ್ನೀರ್ ನೀರನ್ನ ಚಪಾತಿ ಹಿಟ್ಟಿಗೆ ಹಾಕಿ ಕಲಸಿದ್ದೀನಿ. ಮತ್ತು ಕಾಳು ಬೇಯಿಸಿದ ನೀರು ಇರುತ್ತಲ್ಲ, ಅದನ್ನು ಎತ್ತಿಟ್ಬಿಟ್ಟು ಅದನ್ನು ಹಾಕಿ ಕಲಿಸ್ಬೋದು. ಅದರಲ್ಲೆಲ್ಲ ತುಂಬ ಪ್ರೋಟೀನ್ಸ್ ಇರುತ್ತೆ. ಎಸ್ಯಕ್ಕೆ ಹೋಗಬೇಡಿ. ಕಾಳು ಬೇಯಿಸಿದ್ದು, ತರಕಾರಿ ಬೇಯಿಸಿದ ನೀರು, ಪನ್ನೀರಿನ ನೀರು ವೇಸ್ಟ್ ಮಾಡಬೇಡಿ. ಅದೆಲ್ಲ ಫ್ರಿಜ್ಜಲ್ಲಿ ಎತ್ತಿಟ್ಕೊಳ್ಳಿ, ಚಪಾತಿ ಮಾಡಿದಾಗ ಮಿಕ್ಸ್ ಮಾಡ್ಕೋಬೋದು. ಬಂದೇ ಇರು ಕಂದ. ಈಗ ನಮ್ಮ ಚಪಾತಿ ರೆಡಿ ಆಯಿತು.